ನಮಸ್ಕಾರ. ನಾನು ಕೆ ಅಮರನಾರಾಯಣ, ನಿವೃತ್ತ IAS ಅಧಿಕಾರಿ, ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಸಂಘದಲ್ಲಿ ಸುಮಾರು 600 ಪ್ರಬುದ್ಧ ಶ್ರೀಗಂಧ ಬೆಳೆಗಾರರಿದ್ದಾರೆ. ಅವರಿಗೆಲ್ಲ ಒಂದು ವಿಶಿಷ್ಟವಾದ ನೋವು ಕಾಡ್ತಾ ಇದೆ. ಅದೇನೆಂದರೆ, ಶ್ರೀಗಂಧವನ್ನು 2001-2ರಲ್ಲಿ ಅಂದಿನ SM ಕೃಷ್ಣ ಅವರ ಸರ್ಕಾರ ರೈತರ ಭೂಮಿಯಲ್ಲೂ ಬೆಳೆಯಬಹುದು ಅಂತ ಹೇಳಿ ಅನುಮತಿಯನ್ನು ಕೊಡ್ತು. ಆ ಅನುಮತಿಯ ಪ್ರಕಾರ ಇಲ್ಲಿವರೆಗೆ ಸುಮಾರು 1 ಕೋಟಿ ಗಿಡಗಳನ್ನು ನಮ್ಮ ರೈತರು ಇಡೀ ರಾಜ್ಯಾದ್ಯಂತ ನೆಟ್ಟಿದ್ದಾರೆ. ಈ 25 ವರ್ಷದ ಅವಧಿಯಲ್ಲಿ ಈ ಶ್ರೀಗಂಧ ಮರಗಳು ಬೆಳೆದು ದೊಡ್ಡದಾಗಿವೆ ಮತ್ತು ಅನೇಕ ಅಭಿವೃದ್ಧಿ ಯೋಜನೆಗಳಿಗಾಗಿ ಈ ಭೂಸ್ವಾಧೀನ ಆದಾಗ ಇವುಗಳಿಗೆ ಒಂದು ಪರಿಹಾರ ನಿಗದಿಪಡಿಸುವ ಒಂದು ಯೋಜನೆ ಇದೆ. ಈ ಪರಿಹಾರ ನಿಗದಿಪಡಿಸುವಾಗ ಅರಣ್ಯ ಇಲಾಖೆ ಯಾವುದೇ ರೀತಿಯಾದ ಮಾನದಂಡಗಳನ್ನು ನಿಗದಿಪಡಿಸದೆ ಮನಸ್ಸೋ ಇಚ್ಛೆ ಮಾಡಿರುವುದರಿಂದ ರೈತರಲ್ಲಿ ಗೊಂದಲ ಮೂಡಿಸಿದೆ. ಉದಾಹರಣೆಗೆ 2017ರಲ್ಲಿ ಶ್ರೀ BN ಶ್ರೀನಿವಾಸ್ ಎನ್ನುವರಿಗೆ 81,950 ರೂಪಾಯಿಗಳನ್ನು ಒಂದು ಮರಕ್ಕೆ ನಿಗದಿಪಡಿಸ್ತಾರೆ. 2017ರಲ್ಲಿ ಒಬ್ಬ ರೈತ ಮಹಿಳೆ ಶ್ರೀಮತಿ ಸುಶೀಲಾ ಅನ್ನೋರಿಗೆ 283 ರೂಪಾಯಿ ನಿಗದಿಪಡಿಸ್ತಾರೆ. ಅವರಿಗೆ ಇದುವರೆಗೂ ಆ ಪರಿಹಾರವನ್ನೇ ಪಾವತಿ ಮಾಡಿಲ್ಲ. 2019ರಲ್ಲಿ ಪ್ರತಾಪ್ ಕುಮಾರ್ ಅನ್ನೋರಿಗೆ ಇದೇ ಅರಣ್ಯ ಇಲಾಖೆ ಒಂದು ಮರಕ್ಕೆ 2,44,000 ನಿಗದಿಪಡಿಸ್ತಾರೆ. ಆದರೆ ಅದನ್ನು ಪಾವತಿ ಮಾಡೋದಿಲ್ಲ. 2021ರಲ್ಲಿ ತಿಬ್ಬಮ್ಮ ಉರುಫ್ ಗುಂಡಮ್ಮ ಎಂಬ ಹರಿಜನ ಮಹಿಳೆ ಭೂಮಿ ಕಳ್ಕೊಳ್ತಾಳೆ ಮತ್ತು ಶ್ರೀಗಂಧ ಮರಗಳನ್ನು ಕಳ್ಕೊಳ್ತಾರೆ. ಅವರಿಗೆ 283 ರೂಪಾಯಿಗಳನ್ನು ನಿಗದಿಪಡಿಸ್ತಾರೆ. ಅದಕ್ಕೆ ಸರ್ಕಾರದ ಆದೇಶ ಇರೋದಿಲ್ಲ. ಇದಲ್ಲದೆ 2022ರಲ್ಲಿ ಅರಣ್ಯ ಇಲಾಖೆ ಒಂದು ಮರಕ್ಕೆ 420 ರೂಪಾಯಿಯನ್ನು ನಿಗದಿಪಡಿಸ್ತಾರೆ. ಅದು ಅವೈಜ್ಞಾನಿಕವಾಗಿದೆ ಅಂತ ನಾವು ಸಂಘದ ಮೂಲಕ ಅನೇಕ ಬಾರಿ ಮನವಿ ಮಾಡಿರ್ತೇವೆ. 2022ರಲ್ಲಿ ಅದೇ ವರ್ಷದಲ್ಲಿ ಒಬ್ಬರಿಗೆ ಈ ಆದೇಶ ಇದ್ದರೂ ಕೂಡ 3,500 ರೂಪಾಯಿಯನ್ನು ಒಂದು ಮರಕ್ಕೆ ನಿಗದಿಪಡಿಸ್ತಾರೆ. ಇದಕ್ಕೂ ಕೂಡ ಸರ್ಕಾರದ ಆದೇಶ ಇಲ್ಲ. 2023ರಲ್ಲಿ ವಿಜಯನಗರ ಜಿಲ್ಲೆ ಪದ್ಮಜಿ ಮಹಾಲಿಂಗಪ್ಪ ಅನ್ನೋರಿಗೆ 1,13,208 ರೂಪಾಯಿಯನ್ನು ನಿಗದಿಪಡಿಸ್ತಾರೆ. ಇದಕ್ಕೂ ಸರ್ಕಾರದ ಆದೇಶ ಇಲ್ಲ. 2024ರಲ್ಲಿ ಹಿರಿಯೂರು ತಾಲೂಕಿನ NG ಜಯರಾಮಯ್ಯ ಅನ್ನೋರಿಗೆ 76,666 ರೂಪಾಯಿಗಳನ್ನು ನಿಗದಿಪಡಿಸ್ತಾರೆ. ಇದಕ್ಕೂ ಕೂಡ ಸರ್ಕಾರದ ಆದೇಶ ಇಲ್ಲ. ಹೀಗೆ ತಾರತಮ್ಯ ಮಾಡಿ ಮತ್ತು ರೈತರಲ್ಲೇ ಗೊಂದಲ ಮೂಡಿಸಿರುವಂತಹ ಅರಣ್ಯ ಇಲಾಖೆ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಮತ್ತು ಅಕ್ರಮವಾಗಿ ಮಾಡಿರುವ ಆದೇಶಗಳ ಬಗ್ಗೆ ಸಂಘವು ಅನೇಕ ಪತ್ರಗಳನ್ನು ಬರೆದು ಅರಣ್ಯ ಸಚಿವರಾದಿಯಾಗಿ ಎಲ್ಲರ ಗಮನವನ್ನು ಸೆಳೆದವು. ಆಗ ಇದು ಏತನ್ಮಧ್ಯೆ ಕೆಲವು ರೈತರು ಈ ಒಂದು ವಿಷಯದಲ್ಲಿ ನ್ಯಾಯಾಲಯದ ಮೊರೆ ಹೋಗ್ತಾರೆ. ನ್ಯಾಯಾಲಯದಲ್ಲಿ ಒಂದು ಆದೇಶ ಆಗುತ್ತೆ. ಅದು ಜನವರಿ 2025ರಲ್ಲಿ ಆದೇಶ ಆಗುತ್ತೆ. ಆ ಆದೇಶದಲ್ಲಿ ನ್ಯಾಯಾಲಯ ಭಾಳ ಪ್ರಮುಖವಾಗಿ ಏನು ಗಮನಿಸ್ತಾರೆ ಅಂತಂದರೆ, ಒಂದು ಅರಣ್ಯ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಇಟ್ ಈಸ್ ರಾದರ್ ಸ್ಯಾಡ್ ದಟ್ ಕರ್ನಾಟಕ, ವಿಚ್ ಈಸ್ ರೆಫರ್ಡ್ ಟು ಆ್ಯಸ್ ದ ಸ್ಯಾಂಡಲ್ವುಡ್ ಲ್ಯಾಂಡ್, ಗಂಧದ ನಾಡು, does not have any scientifically determined method of valuing sandalwood trees. ಅಂದರೆ ಇದು ಒಂದು ರೀತಿಯಾದ ಅರಣ್ಯ ಇಲಾಖೆ ಮಾಡಿರ್ತಕ್ಕಂಥ ಲೋಪಗಳನ್ನು ಆ ನ್ಯಾಯಾಲಯದಲ್ಲಿ ಎತ್ತಿ ತೋರಿಸ್ತಾರೆ. ಆದರೂ ಇದ್ರ ಬಗ್ಗೆ ನಾವು ಮತ್ತೆ ಅರಣ್ಯ ಸಚಿವರನ್ನು 27 ಮೇ 2025ರಂದು ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಭೇಟಿ ಮಾಡ್ತೇವೆ. ಭೇಟಿ ಮಾಡಿದಾಗ ಅವರು ಈಗಿರತಕ್ಕಂಥ ಗೊಂದಲಗಳನ್ನೆಲ್ಲ ನಿವಾರಿಸೋದಕ್ಕೋಸ್ಕರ ಒಂದು ತಜ್ಞರ ಸಮಿತಿಯನ್ನು ನಾನು ಮಾಡ್ತೇನೆ ಅಂತ ಹೇಳಿದರು. ಆದರೆ ಆ ತಜ್ಞರ ಸಮಿತಿಯನ್ನು ರಚನೆ ಮಾಡಲಿಲ್ಲ. ಬದಲಾಗಿ ಮತ್ತೊಂದು ರಿಟ್ ಅಪೀಲನ್ನು ಇದೇ ನ್ಯಾಯಾಲಯದ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅವ್ರಿಗೆ ಅನುಕೂಲವಾಗುವಂಥ ಆದೇಶ ಇದ್ದರೂ ಕೂಡ ಪುನಃ ಕಾಲಹರಣ ಮಾಡೋದಕ್ಕೆ ಮತ್ತು ರೈತರನ್ನು ಶೋಷಣೆ ಮಾಡೋದಕ್ಕೋಸ್ಕರ ರಿಟ್ ಅಪೀಲನ್ನು ಹಾಕಿದ್ದಾರೆ. ಆ ರಿಟ್ ಅಪೀಲ್ ಸಂಖ್ಯೆ 1426/25 ಎಂದು ದಾಖಲಾಗಿರುತ್ತೆ. ಅದರಲ್ಲಿ ಯಾವುದೇ ಇಂಟ್ರಿಮ್ ಆರ್ಡರ್ ಅಂತ ಇರೋದಿಲ್ಲ, ಮಧ್ಯಂತರ ಆದೇಶ ಯಾವುದು ಇರೋದಿಲ್ಲ. ಈ ಸಮಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಹಳಿಯೂರು ಗ್ರಾಮದಲ್ಲಿ ಏನು ಭೂಸ್ವಾಧೀನ ಆಗ್ತಾ ಇದೆ, ಆ ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಏಕಾಏಕಿ ಸೂಕ್ತವಾಗಿ ಪರಿಹಾರ ನಿಗದಿ ಮಾಡದೆ ರೈತರ ಮೇಲೆ ದಬ್ಬಾಳಿಕೆ ಮಾಡಿರುವುದು ನಿನ್ನೆ ಸುದ್ದಿವಾಹಿನಿಗಳಲ್ಲಿ ನೋಡಿದ್ದೇವೆ. ನೋಡಿದ ನಂತರ ನಾವು ಸಂಘದ ಪರವಾಗಿ ನಾವು ಹೇಳೋದೇನಂತಂದರೆ, ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ವೈಜ್ಞಾನಿಕವಾಗಿ 75 ಜಾತಿಯ ಮರಗಳಿಗೆ
ಮೌಲ್ಯವನ್ನು ಮಾಲ್ಕಿ ಮೌಲ್ಯವನ್ನು ನಿರ್ಧಾರ ಮಾಡಿದ್ದಾರೆ. ಯಾವುದೇ ಭೂಸ್ವಾಧೀನ ಪ್ರಕರಣ ಆದರೆ ಅಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲದಂತೆ ಈ ಒಂದು ಮಾಲ್ಕಿ ಮೌಲ್ಯ ನಿರ್ಧರಣೆ ಆಗಿ ಅವರು ರೈತರೆಲ್ಲ ಸಂತೃಪ್ತರಾಗಿದ್ದಾರೆ. ಅದೇ ರೀತಿ ಇದು ಅರಣ್ಯ ಇಲಾಖೆಯಲ್ಲಿ ಜರುಗತಕ್ಕಂಥ ಭೂಸ್ವಾಧೀನ ಪ್ರಕ್ರಿಯೆಗಳಿಗೆ ತೋಟಗಾರಿಕೆ ಇಲಾಖೆಯ ಮಾನದಂಡಗಳನ್ನೇ ಅಳವಡಿಸಿ ನೀವು ಮೌಲ್ಯ ನಿರ್ಧರಣೆ ಮಾಡಬೇಕು ಅಂತ ಹೇಳಿ ನಾವು ಕಳೆದ 3 ವರ್ಷಗಳಿಂದ ಮನವಿಯನ್ನು ನೀಡ್ತಾ ಬಂದಿದ್ದೇವೆ. ಆದರೆ ಇದಕ್ಕೆ ಅರಣ್ಯ ಸಚಿವರಾಗಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಇದು ಅನೇಕ ಬಾರಿ ಅಂತಿಮ ತೀರ್ಮಾನಕ್ಕೂ ಬಂದಿದೆ. ತೋಟಗಾರಿಕೆ ಇಲಾಖೆ ಮಾಡುವುದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ತೋಟಗಾರಿಕೆ ಇಲಾಖೆಯವರು ಕೇಳಿದ ಒಂದು ಕಡತದಲ್ಲಿ ಅನುಮತಿ ಕೊಡಬೇಕು ಅಂತ ಅರಣ್ಯ ಇಲಾಖೆಗೆ ಕಳಿಸಿದರೆ ಆ ಕಡತ ಕಳೆದ 1 ವರ್ಷದಿಂದ ಅರಣ್ಯ ಸಚಿವರ ಬಳಿ ಬಾಕಿ ಇದೆ ಅಂತ ನಮಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಇದರಿಂದಾಗಿ ಒಂದು ರೈತರಿಗೆ ಶೋಷಣೆ, ತಾರತಮ್ಯ ಮತ್ತು ಅವರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಪರಿಹಾರ ಏನು 2013ರ ಭೂಸ್ವಾಧೀನ ಕಾಯ್ದೆಯಡಿ ಅವರಿಗೆ ಸಲ್ಲಬೇಕಾದಂಥ ಪರಿಹಾರ ಸಿಗ್ತಾ ಇಲ್ಲ. ಇದರಿಂದಾಗಿ ರೈತರು ರೊಚ್ಚಿಗೆ ಹೇಳ್ತಾ ಇದ್ದಾರೆ. ನಿನ್ನೆ ನಡೆದಂತಹ ಘಟನೆ ಅದು ತರೀಕೆರೆ ತಾಲೂಕಿನ ಶ್ರೀ ವಿಶ್ವಕುಮಾರ್ ಎನ್ನುವರು ವಿಧಾನಸೌಧದ ಮುಂದೆಯೇ ಈ ಒಂದು ಶ್ರೀಗಂಧದ ಮರವನ್ನು ಕಡಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಕುರಿತಾಗಿ ನಾವು ಸಂಘದ ಮೂಲಕ ಈ ದಿವಸ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದು ಇಲ್ಲಿ ನಡೆದಿರತಕ್ಕಂಥ ಹಗರಣಗಳ ಬಗ್ಗೆ ಒಂದು ಚರ್ಚೆ ಆಗಬೇಕು ಮತ್ತು ಈ ಹಗರಣಗಳನ್ನು ಈಗಾಗಲೇ ನಾವು ಸರ್ಕಾರದ ಗಮನಕ್ಕೆ ಅರಣ್ಯ ಸಚಿವರ ಗಮನಕ್ಕೂ ಕೂಡ ತಂದಿದ್ದೇವೆ. ತರುವ ಮೂಲಕ ನಾವು ಆದಷ್ಟು ಬೇಗ ಇದನ್ನು ಇತ್ಯರ್ಥ ಮಾಡಿಕೊಡಿ ಅಂತ ನಾವು ಮನವಿ ಮಾಡಿದ್ದೇವೆ. ಆದರೂ ಕೂಡ ನಿರ್ಲಿಪ್ತ ಅರಣ್ಯ ಇಲಾಖೆ ರೈತರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ ಅಂತ ನಾವು ಅಭಿಪ್ರಾಯಪಡ್ತೇವೆ. ಮತ್ತು ಇಂತಹ ಹಗರಣಗಳು ಇದ್ದರೂ ಕೂಡ ಹೊಸದಾದ ದರಗಳನ್ನು ನಿಗದಿಪಡಿಸುವುದು ಮತ್ತು ಕಾಲಹರಣ ಮಾಡುವುದು, ಅದರಲ್ಲೂ ಒಬ್ಬ ಹರಿಜನ ರೈತ ಮಹಿಳೆಗೆ ಮಾಡಿರ್ತಕ್ಕಂಥ ಘೋರ ಅನ್ಯಾಯವನ್ನು ನಾವು ಖಂಡಿಸ್ತೇವೆ. ಇದಲ್ಲದೆ ಈಗ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕೂಡ ಅನೇಕ ಬಾರಿ ಹಲವಾರು ಸಭೆಗಳಲ್ಲಿ ತೋಟಗಾರಿಕೆ ಇಲಾಖೆ ಮುಖಾಂತರ ಈ ಮೌಲ್ಯ ಮಾಪನವನ್ನು ಮಾಡಿ ಅಂತ ಹೇಳಿ ಆದೇಶ ಕೊಟ್ಟಿರ್ತಾರೆ. ಆದರೂ ಕೂಡ ಅರಣ್ಯ ಇಲಾಖೆ ಮಾಡದೆ ಕಾಲಹರಣ ಮಾಡ್ತಾ ಇದೆ. ಇದರಿಂದ ಇಡೀ ರಾಜ್ಯಾದ್ಯಂತ ಸುಮಾರು 100 ರೈತರು ಭೂಮಿ ಮತ್ತು ಶ್ರೀಗಂಧದ ಮರಗಳನ್ನು ಕಳೆದುಕೊಂಡು ಪರಿತಪಿಸ್ತಾ ಇದ್ದಾರೆ. ಇದಕ್ಕೆ ನಾವೇನು ಈ ತಮ್ಮ ವಾಹಿನಿ ಮೂಲಕ ನಾವು ಕೇಳಿಕೊಳ್ಳೋದೇನೆಂದರೆ, ಹಗರಣಗಳಿಂದ ಕೂಡಿರ್ತಕ್ಕಂಥ ಈ ಒಂದು ವ್ಯವಸ್ಥೆಗೆ ಮಾನ್ಯ ಅರಣ್ಯ ಸಚಿವರಾದಿಯಾಗಿ ಎಲ್ಲ ಅಧಿಕಾರಿಗಳು ಕಾರಣೀಭೂತರಾಗಿರುತ್ತಾರೆ. ಇದನ್ನು CBI ಮುಖಾಂತರ ತನಿಖೆ ಮಾಡಿಸಬೇಕು ಅಂತ ಹೇಳಿ ಸಂಘವು ಆಗ್ರಹಪಡಿಸ್ತದೆ. ಸರ್, ನಿನ್ನೆ ನಡೆದಿರೋ ಪ್ರಕಾರ ಸರ್, ನಿನ್ನೆ ಅಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋದ್ರು. ಅರೆಸ್ಟ್ ಮಾಡಿ ಸಾಯಂಕಾಲ ಗಂಟೆ ಅಲ್ಲಿ ಇಟ್ಕೊಂಡ್ರು ಯಾವುದೇ ಒಂದು FIR ಆಗಲಿ ಏನೋ ಒಂದು ಮಾಡ್ದೇನೆ ಸುಮ್ಮನೆ ಕೂರಿಸ್ಕೊಂಡು ಅವ್ರನ್ನ ಕಳಿಸ್ತಾ ಇದ್ದಾರೆ. ಸೊ ಇದಕ್ಕೆ ಏನು ಮಾಡಿ ಹೇಳ್ತೀರಾ ಸರ್ ನೀವು? ಈಗ ನಿನ್ನೆ ಒಬ್ಬ ರೈತನನ್ನು ಮರ ಕಡಿದ ಎನ್ನುವ ಒಂದು ಕಾರಣಕ್ಕಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ಸಂಜೆವರೆಗೂ ಕೂಡಿಸ್ಕೊಳ್ತಾರೆ ಮತ್ತು ಅವನನ್ನು ಸಂಜೆ ಬಿಡುಗಡೆ ಮಾಡ್ತಾರೆ ಅಂತ ನನಗೆ ವಿಚಾರ ತಿಳಿದಿದೆ. ಇದೇನು ತೋರಿಸುತ್ತೆ ಅಂತಂದರೆ, ಒಬ್ಬ ರೈತ ತನ್ನ ಆಕ್ರೋಶವನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ವಿಧಾನಸೌಧದ ಮುಂದೆ ಇರುವ ಒಂದು ಮರವನ್ನು ಕತ್ತರಿಸ್ತಾನೆ. ಇದು ಅಪರಾಧ ಅಲ್ಲ. ಯಾಕೆಂದರೆ ಅವನು ಕಳ್ತನ ಮಾಡೋಕ್ಕೂ ಬಂದಿರಲಿಲ್ಲ ಅಥವಾ ಅವನಿಗೆ ಆ ಮರದ ವಿಚಾರವೂ ಬೇಕಿರಲಿಲ್ಲ. ಇದು ಸರ್ಕಾರದ ಗಮನಕ್ಕೆ ಬರಲಿ ಮತ್ತು ದಪ್ಪ ಚರ್ಮದ ಅಧಿಕಾರಿಗಳಿಗೆ ಇದು ತಿಳಿಯಲಿ ಅನ್ನೋ ಒಂದೇ ಒಂದು ಏಕೈಕ ಉದ್ದೇಶದಿಂದ ಮಾಡಿರ್ತಾರೆ ಅನ್ನೋದು ನಮ್ಮ ಸಂಘದ ಅಭಿಪ್ರಾಯ. ಈ ಹಗರಣದಲ್ಲಿ ಬಹಳ ಮುಖ್ಯವಾಗಿ ಅರಣ್ಯ ಇಲಾಖೆ, ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮ ನಿಗಮಿತ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ನೀರಾವರಿ ನಿಗಮ ಮತ್ತು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾರ್ಯದ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಾರೆ. ಇದಕ್ಕೆ ಪೂರಕವಾಗಿ ನಿನ್ನೆ ವಿಧಾನಸೌಧದಲ್ಲೇ ಸಚಿವರೊಬ್ಬರ ಚಿನ್ನ ಮತ್ತು ಹಣ ಕಳುವಾಯಿತು ಅಂತ ಹೇಳಿ ನಾನು ಪತ್ರಿಕೆಗಳಲ್ಲಿ ಓದಿದೆ. ಇದನ್ನು ನೋಡಿದಾಗ ಅಷ್ಟೊಂದು ಸುಭದ್ರತೆ ಇರತಕ್ಕಂಥ ಮತ್ತು ಸುರಕ್ಷಿತವಾದ ವಿಧಾನಸೌಧದಲ್ಲೇ ಸಚಿವರೊಬ್ಬರ ವಸ್ತುಗಳು ಕಳುವಾದರೆ ಇನ್ನು ತೆರೆದ ಪ್ರದೇಶದಲ್ಲಿ ಬಿಟ್ಟಿರ್ತಕ್ಕಂಥ ರೈತರ ಶ್ರೀಗಂಧ ಮರಗಳನ್ನು ಕಾಪಾಡುವವರು ಯಾರು? ಈಗಾಗಲೇ ಸಾವಿರಾರು ಮರಗಳನ್ನು ಕಳೆದುಕೊಂಡು ಸುಮಾರು 10,000 ಕೋಟಿಯಷ್ಟು ಹಣವನ್ನು ನಮ್ಮ ರೈತರು ಕಳ್ಳತನಗಳಲ್ಲಿ ಕಳೆದುಕೊಂಡಿದ್ದಾರೆ. ಇದನ್ನು ರಕ್ಷಣೆ ಮಾಡದ ಸರ್ಕಾರ ಇನ್ನು ಯಾವ ರೀತಿ ರೈತರಿಗೆ ನೆರವಾಗಬಲ್ಲದು ಅನ್ನೋದು ಯಕ್ಷ ಪ್ರಶ್ನೆ. ಮತ್ತೆ ಸರ್, ಅಲ್ಲಿ ನಿನ್ನೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಇವರು ಅದೇ ಇವ್ರ ಭೂಮಿಯಲ್ಲೇನೆ 40ಕ್ಕಿಂತ ಅಧಿಕ ಮರಗಳನ್ನು ಅಲ್ಲಿ ಕಡಿದಿದ್ದಾರೆ. ಸೊ
ಸೊ ಅದು ಯಾವ ಥರ ಇದೆ ಸರ್? ಇದು ಸರ್ಕಾರದಲ್ಲಿ ಅರಣ್ಯಾಧಿಕಾರಿಗಳು ಅತಿರೇಕವಾಗಿ ವರ್ತಿಸ್ತಾ ಇರೋದನ್ನು ನಾವು ಗಮನಿಸ್ಬೋದು. ಒಂದು ಕಡೆ ಇಲ್ಲಿ ಶ್ರೀ ವಿಶ್ವಕುಮಾರ್ ಎನ್ನುವರು ವಿಧಾನಸೌಧದ ಮುಂದೆ ಮರ ಕಡಿತಾರೆ, ಅದಕ್ಕೆ ಏನೂ ಕ್ರಮ ಆಗಲ್ಲ. ಆದರೆ ಅವರದೇ ಆದ 40 ಮರಗಳನ್ನು ಕಡಿದು ಅವರಿಗೆ ಅಪಾರವಾದ ನಷ್ಟವನ್ನು ಉಂಟು ಮಾಡ್ತಾರೆ. ಅದಕ್ಕೆ ಯಾವುದೇ ನ್ಯಾಯಾಲಯದ ಆದೇಶ ಇರೋದಿಲ್ಲ ಅಥವಾ ತಡೆಯಾಜ್ಞೆ ಇಲ್ಲ, ಅಥವಾ ಅದಕ್ಕೆ ವೈಜ್ಞಾನಿಕವಾಗಿ ನಿಗದಿಯಾಗಿರ್ತಕ್ಕಂಥ ದರವನ್ನು ನೀಡಿರುವುದಿಲ್ಲ. ಹೀಗೆ ರೈತರ ಮೇಲೆ ದೌರ್ಜನ್ಯ ನಡೆಸ್ತಾ ಇರುವ ಸರ್ಕಾರದ ಕ್ರಮವನ್ನು ನಾವು ಸಂಘದಿಂದ ಖಂಡಿಸ್ತೇವೆ.